ಇನ್ನು ಚನ್ನಪಟ್ಟಣ ಚುನಾವಣೆನೇ ಘೋಷಣೆ ಆಗಿಲ್ಲ, ಆದರೆ ವಾಗ್ಯುದ್ಧಗಳು ಮಾತ್ರ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಸೀನಿಯಾರಿಟಿ ಫೈಟ್ ಶುರುವಾಗಿದೆ. ಕುಮಾರಸ್ವಾಮಿ ಅವರಿಗಿಂತ ನಾನು 10 ವರ್ಷ ಮೊದಲೇ ಚನ್ನಪಟ್ಟಣ ಗೊತ್ತಿತ್ತು ಅಂತ ಹೇಳಿ ಅದಕ್ಕೆ ಕುಮಾರಸ್ವಾಮಿ ಹೇಳಿದ್ದಾರೆ, ನೀವೇನ್ರಿ ನಾನು ನಮ್ಮ ತಂದೆಯವ್ರ ಚುನಾವಣೆಗೋಸ್ಕರ ನಾನೇ ಅಲ್ಲಿ ಉಸ್ತುವಾರಿಯಾಗಿ ನೋಡ್ಕೊಂಡಿದ್ದೆ ಅಂತ ಹೇಳಿ ಅವರು. ಸೊ ಇಬ್ಬರ ನಡುವೆ ಜೋರಾಗಿ ಶುರು ಆಗಿದೆ. ಈಗ ನನ್ನ ತಮ್ಮನಿಗೆ ಮಾತ್ರ ಚುನಾವಣೆಯಲ್ಲಿ ಆಸಕ್ತಿ ಇಲ್ಲ, ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ತಗೊಳಕ್ ಜನ ಹೇಳಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಇಬ್ಬರ ನಡುವೆ ವಾಗ್ಯುದ್ಧ ಹೇಗಿತ್ತು ನೋಡಿ. ಪಾರ್ಟಿ ಎಲೆಕ್ಷನ್ನು ನನ್ನ ತಮ್ಮಂಗೂ ಏನು ಇಂಟ್ರೆಸ್ಟ್ ಏನಿಲ್ಲ. ನಮ್ಗೇನಪ್ಪ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಜನ ನಮಗೆ ರೆಸ್ಟ್ ಕೂಡ ಕೇಳಿದ್ದಾರೆ, ರೆಸ್ಟ್ ತೊಗೊಳಕ್ಕೆ ಕೇಳಿದ್ದಾರೆ ಇವ್ರಿಗೆ, ಸುರೇಶ್ಗೆ. ಸೊ ನಾನೇ ತಾಯಿ ನಿಂತ್ಕೊಳ್ಳೋಕ್ಕೇನು, ಅದೇ ಪಾರ್ಟಿ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ಯಾಕೆಂದರೆ ಪಾಪ ನಂಬಿ ನಮಗೆ 85,000 ಜನ ವೋಟ್ ಕೊಟ್ಟಿದ್ದಾರೆ, ಅವ್ರು ಉಳಿಸ್ಬೇಕು. ಜೊತೆಗೆ ಮುಂದಕ್ಕೂ ಕೂಡ ನಾವು ಆ ನಂಬರ್ ಜನನ ಬಿಡೋಕ್ಕಾಗಲ್ಲ. ದೇವರು ನಮಗೊಂದು ಅಧಿಕಾರ ಕೊಟ್ಟಿದ್ದಾರೆ, 136 ಸೀಟ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿ, ಅದನ್ನು ಉಳಿಸ್ಕೋಬೇಕು. ಈಗ ಜನಕ್ಕೆ ಏನಾದ್ರು ಅಲ್ಲಿ ಏನೂ ಆಗಿಲ್ಲ, ಅಲ್ಲಿ ಎಲ್ಲ ದೊಡ್ಡ ಅಧಿಕಾರಿ ಎಲ್ಲ ಅನುಭವಿಸಿದ್ರಲ್ಲ, ಬಟ್ ಅವ್ರಿಗೇನು ಆಗಿಲ್ಲ ಅನ್ನೋದು ಜನಕ್ಕೆ ಒಂದು ಭಾವನೆ ಇದೆ. ಅದಕ್ಕೆ ನಾವೇನಾದ್ರು ಅಷ್ಟೋ ಇಷ್ಟು ಹಳ್ಳಿ ಸೇವೆ ಮಾಡೋಣ ಅಂತೇಳಿ ಹಿಂದೇನೂ ಒಂದಷ್ಟು ಮಾಡಿದ್ದೀವಿ. ಹಿಂದೆ ನಾ ಮಂತ್ರಿ ಆಗಿದ್ದಾಗೆಲ್ಲ ನಾವು ಮಾಡಿದ್ದೀವಿ. ಉಸ್ತುವಾರಿ ಸಚಿವರು ಹೋಗಿ ಜನರ ಕುಂದುಕೊರತೆಯನ್ನು ಕೇಳಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಅಭಾರಿಯಾಗಿದ್ದೇನೆ. ಈಗಲಾದರೂ ಚನ್ನಪಟ್ಟಣದ ಜನತೆಯ ಕುಂದುಕೊರತೆ ಕೇಳ್ತಕ್ಕಂಥದ್ದಕ್ಕೆ ಅವರಿಗೆ ಸಮಯ ಏನು ಸಿಕ್ಕಿದೆ, ಆ ಸಮಯವನ್ನು ಉಪಯೋಗ ಏನು ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ, ಅದಕ್ಕೆ ನಾನು ಅಭಾರಿ ಇದ್ದೇನೆ. ಇವತ್ತು ಬಹುಶಃ ಮಂಗಳೂರಿನಲ್ಲೂ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ನನಗಿಂತ ಭಾಳ ಲೇಟಾಗಿ ರಾಜಕಾರಣಕ್ಕೆ ಬಂದವನು ಅಂತ ಇದೆ. ಅದು ನಿಜವೇ, ನಾನು ರಾಜಕಾರಣಕ್ಕೆ ಬಂದಿದ್ದು 95-96ರಲ್ಲಿ. ಆದರೆ ಅವ್ರಿಗೆ ನೆನಪಿಸ್ಕೊಡ್ತೇನೆ, ಅವ್ರು ಹೇಳಿದ್ದಾರಲ್ಲ, ನಾನು ಅವ್ರ ತಂದೆ ವಿರುದ್ಧವೇ 1985ರಲ್ಲಿ ಚುನಾವಣೆಗೆ ನಿಂತವನು, ನಾನು ಕುಮಾರಸ್ವಾಮಿಗಿಂತ ಸೀನಿಯರ್ ಇದ್ದೇನೆ. ಕುಮಾರಸ್ವಾಮಿ ನಾನು ಬಂದು 10 ವರ್ಷ ಆದಮೇಲೆ ಬಂದಿದ್ದಾನೆ ಅಂತ ಏನು ಹೇಳಿದ್ದಾರೆ ಇವತ್ತು.